ಕಲಿಬೇಕು. ನನ್ನ ಮನಸ್ಸಿನ ಮಾತನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕಂತಾನೆ ನಾನು ಟ್ರೈ ಮಾಡ್ತಿರೋದು ಮಿಸ್ ಮುಗುತಿ. ನಿಮ್ಗದು ಅರ್ಥ ಆಗಿದ್ದ ದಿನ ನಾನು ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ನಿಮ್ಗದು ಮ್ಯಾಟ್ರ್ ಆಗಲ್ಲ ಅಲ್ವಾ? ನಿಮ್ಮ ಮನೆ ಬಂತು. ಮಿಸ್ ಮುಗುತಿ, ಯುದ್ಧದಲ್ಲಿ ಪ್ರೀತಿಲಿ ನ್ಯಾಯ ಅನ್ಯಾಯ ನೋಡಬಾರ್ದು ಅಂತಾರೆ. ನಾನು ನಮ್ಮ ಪ್ರೀತಿ ಗೆಲ್ಲಕ್ಕೆ ಇದೇ ದಾರಿ ಹಿಡ್ದಿದ್ದೀನಿ. ತಪ್ಪ? ನಿಮ್ಮ ಮನಸ್ಸನ್ನು ಗೆಲ್ಲೋದಕ್ಕೆ ನಾಟಕ ಆಡ್ತಿದ್ದೀನಿ. ನಿಮಗೆ ಸುಳ್ಳು ಹೇಳಿ ತಪ್ಪು ಮಾಡ್ತೀನಿ ಅಂತ ಗಿಲ್ಟಿತ್ತು. ಆದರೆ ಇವತ್ತು ನಿಮ್ಮ ಮನಸ್ಸಲ್ಲಿ ನಾನು ಜಾಗ ಪಡ್ಕೋತಾ ಇದ್ದೀನಿ ಅಂತ ಗೊತ್ತಾಗಿ ತುಂಬ ಖುಷಿ ಆಗ್ತಿದೆ. ಮಿಸ್ ಮುಗುತಿ, ನಮ್ಮ ಬಂಧದ ಸುತ್ತ ಸುಳ್ಳಿನ ಬೇಲಿ ಹಾಕೊಂಡು ಕಾಪಾಡೋಕೆ ನೋಡ್ತಿರ್ಬೋದು, ಆದರೆ ಈ ಬಂಧ ಸುಳ್ಳಲ್ಲ. ನಿಮ್ಮ ಸುತ್ತ ಇರೋದು ಸುಳ್ಳಿನ ಬೇಲಿ ಅಂತ ಗೊತ್ತಾಗೋಷ್ಟರಲ್ಲಿ ನಮ್ಮ ಪ್ರೀತಿ ಬಂದ ಆ ಬೇಲಿಗಳನ್ನ ಮೀರಿ ಬೆಳೆದಿರತ್ತೆ ಅಂತ ಅನ್ಕೊಂಡಿದ್ದೀನಿ. ಅಷ್ಟರಲ್ಲಿ ಆ ಸುಳ್ಳಿನ ಬೇಲಿ ನಿಮ್ಗೆ ಚುಚ್ತಿರೋ ತರ ನೋಡ್ಕೊಳ್ಳೋದೇ ನನ್ನ ಕೆಲಸ. ಇದನ್ನೆಲ್ಲ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಮಿಸ್ ಮುಗುತಿ, ಆದರೆ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ನನಗೆ ಬೇರೆ ದಾರಿ ಇಲ್ಲ. ನಾನು ದಯವಿಟ್ಟು ಕ್ಷಮಿಸಿ. ನನ್ನ ಮಾತು ಕೇಳಮ್ಮ. ಒಂದ್ಸಲ ಮಲ್ಲಿಗೆ ಕಾಲ್ ಮಾಡೋಣ. ಅವ್ಳ ಫೋನ್ ಸಿಕ್ಕಿಲ್ಲ ಅಂದ್ರೆ ಬೇಕಾದ್ರೆ ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಕುರ್ಕೊಂಡು ಬಂದವನು ಸಲಹೆ ಕೊಡೋದೇನು ಬೇಕಾಗಿಲ್ಲ. ತೆಪ್ಪು ಕೂತ್ಕೊಳ್ಳ. ಕರ್ಕೊಂಡ್ಬರ್ತಾನೆ ವಿಕ್ಕಿ ಮಲ್ಲಿನ. ಒನ್ ಅವರಿಂದ ಇದೆ ಹೇಳ್ತಿದ್ಯಲ್ಲಮ್ಮ, ಆ ಸಮಯಲ್ಲಿ ಕಾಣಿಸ್ತಾನೆ ಇಲ್ಲ ನೋಡು. ಅಮ್ಮ ಬಂದ ಅನ್ಸುತ್ತೆ. ವಿಕ್ಕಿ, ವಿಕ್ಕಿ, ಮಲ್ಲಿ ಇಲ್ಲಪ್ಪ. ಎಲ್ಲೋ ನನ್ನ ತಂಗಿ, ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಒಬ್ಬನೇ ಬಂದಿದ್ದಿಲ್ಲ. ಮಲ್ಲಿಯವ್ರು ಬಂದಿದ್ದಾರೆ.